ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಪಾಲಕ್ ಚಪಾತಿ ಜೊತೆ ಬದನೆಕಾಯಿ ಟೊಮೊಟೊ ಕಾಯಿ ಬಳಸಿ ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 5ರಿಂದ 6 ಪಾಲಕ್ ಎಲೆಗಳನ್ನ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ದಪ್ಪ ದಪ್ಪ ಎಲೆಗಳಿತ್ತು. ಸೊ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು 4-5 ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಸೊ ಫ್ರೈ ಮಾಡಿರೋ ಅಂಥ ಪಾಲಕ್ ಸೊಪ್ಪಿನ ಎಲೆಗಳನ್ನ ನೀರು ಹಾಕದೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಅಂದರೆ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಒಂದು ಹಸಿಮೆಣಸಿನ್ಕಾಯಿ ಅಥವಾ ಬೆಳ್ಳುಳ್ಳಿ ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಬೇರೆ ಏನೂ ಆ್ಯಡ್ ಮಾಡ್ತಿಲ್ಲ. ಫ್ರೈ ಮಾಡಿರೋ ಅಂಥ ಪಾಲಕ್ ಎಲೆಗಳನ್ನ ನೀರು ಹಾಕದೆ ರುಬ್ತಾ ಇದ್ದೀನಿ. ರುಬ್ಬಿರೋ ಅಂಥ ಪೇಸ್ಟ್ನ ಗೋಧಿ ಹಿಟ್ಟು, ಎಣ್ಣೆ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಸೊ ನಾನಿಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ದೀನಿ. ಸೊ ಇದನ್ನ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬದನೆಕಾಯಿ, ಒಂದು 4ರಿಂದ 5 ಬದನೆಕಾಯಿನ ಸಣ್ಣ ಪೀಸಾಗಿ, ಅಂದರೆ ಒಂದು ಬದನೆಕಾಯಲ್ಲಿ 4 ಪೀಸ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಜೊತೆಗೆ ಒಂದು 3 ಟೊಮೊಟೊ ಹಣ್ಣು ಕೂಡ ಸಣ್ಣಕ್ಕೆ, ಅಂದರೆ ಒಂದು ಟೊಮೊಟೊಲಿ 4 ಪೀಸ್ ಮಾಡೋ ಲೆಕ್ಕ ಕಟ್ ಮಾಡಿದ್ದೀನಿ. ಇದು ಟೊಮೊಟೊ ಫುಲ್ಲು ಕಾಯಿ ತೊಗೊಂಡ್ರೂ ಕೂಡ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಕಾಯಿ ಸಿಕ್ಕಿಲ್ಲ, ಅದಕ್ಕೆ ನಾನು ಟೊಮೊಟೊ ಹಣ್ಣೇ ತೊಗೋತಿದ್ದೀನಿ. ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಅಥವಾ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ಬದನೆಕಾಯಿ ಹಾಗೂ ಟೊಮೊಟೊ ಹಣ್ಣು ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಹಾಕಿ ಸುಟ್ಕೊಂಡಿದ್ದೀನಿ. ಈ ಹಳ್ಳಿ ಕಡೆ ಎಲ್ಲ ಒಲೆಯಲ್ಲಿ ಅಡುಗೆ ಮಾಡುವಂಥವು ಈಗಲೂ ಕೂಡ ಇದನ್ನು ಡೈರೆಕ್ಟ್ ಕೆಂಡದ ಮೇಲೆ ಸುಡ್ತಾರೆ. ಬಟ್ ನಾವು ಇಲ್ಲಿ ಡೈರೆಕ್ಟ್ ಗ್ಯಾಸ್ ಮೇಲೆ ಸುಡೋಕ್ಕೆ ಈ ಲಿಥಿಯಂ ಗ್ಯಾಸ್ ಕೂಡ ನಮಗೆ ಡೈರೆಕ್ಟ್ ಫುಡ್ನ ಸುಡೋದ್ರಿಂದ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಬಾಣಲಿಯಲ್ಲಿ ಹುರಿದಿದ್ದೀನಿ. ಸೊ ಈ ಹುರಿದಿರೋ ಅಂಥ ಬದನೆಕಾಯಿ, ಟೊಮೊಟೊ ಕಾಯಿ, ಹಸಿಮೆಣಸಿನ್ಕಾಯಿನ ಒಂದು ಜಾರಲ್ಲಿ ಹಾಕೊಳ್ಳೋಣ. ಸೊ ಈ ಸುಟ್ಟಿರೋ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಕಾಯಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಬೆಳ್ಳುಳ್ಳಿ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಯೂಶ್ವಲಿ ಹಳ್ಳಿ ಕಡೆ ಇದನ್ನು ಕುಟ್ಟೋ ಕಲ್ಲಲ್ಲಿ ಕುಟ್ಟಿನೇ ತರಿಯಾಗಿ ಚಟ್ನಿ ಮಾಡ್ತಾರೆ. ಸೊ ನನಗಿಲ್ಲಿ ಕುಟ್ಟೋ ಕಲ್ಲಿಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ನೀರು ಹಾಕದೆ ರುಬ್ಕೊಳ್ಬೇಕು. ಸೊ ಸುಟ್ಟು ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಸೊ ಇವಾಗ ಕಲಸಿಟ್ಟಿರೋ ಅಂಥ ಚಪಾತಿ ಹಿಟ್ಟಿಂದ ಚಪಾತಿ ಮಾಡ್ಕೊಳ್ಳೋಣ. ಸೊಪ್ಪಿನ ಚಪಾತಿ ರೆಡಿಯಾಗಿದೆ. ಸೊ ನಾನು ಹಿಟ್ಟು ಕಲಿಸುವಾಗನೇ ಎಣ್ಣೆ ಮತ್ತು ಉಪ್ಪು ಹಾಕಿ ಕಲಿಸಿದ್ದಕ್ಕೆ ನಾನು ಮತ್ತೆ ಮೇಲೆ ಇದಕ್ಕೆ ಎಣ್ಣೆ ಹಾಕಿಲ್ಲ. ಬೇಕಂದರೆ ಎಣ್ಣೆ ಅಥವಾ ತುಪ್ಪ ಹಾಕಿ ಕೂಡ ಇದನ್ನು ಚಪಾತಿ ಸುಟ್ಕೋಬೋದು. ಇವಾಗ ಇದನ್ನು ಸರ್ವ್ ಮಾಡೋಣ. ಸೊ ಚಪಾತಿ ಜೊತೆ ಸುಟ್ಟು ಬದನೆಕಾಯಿ ಚಟ್ನಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಪಾತಿ ಜೊತೆ ಸುಟ್ಟು ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಸೊ ನಿಮ್ಮ ಕಡೆ ಈ ಥರ ಚಟ್ನಿ ಮಾಡಿದ್ರೆ ನೀವು ಅದನ್ನು ಏನಂತ ಕರಿತೀರಾ? ಸೊ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬೈ.